ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ 100 ಕೋಟಿಯ ಬಾಂಬ್ ಅನ್ನ ನಿನ್ನೆಯಷ್ಟೇ ವಕೀಲ ದೇವರಾಜೇಗೌಡರು ಸಿಡಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದೇವರಾಜೇಗೌಡರು ಮಾಡಿದಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಡಿಕೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ. ಇನ್ಫ್ಯಾಕ್ಟ್ ದೇವರಾಜೇಗೌಡರ ಆರೋಪಕ್ಕೆ ಸಚಿವರ ಸರಣಿ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟೀಕರಣ ಕೊಡೋ ಕೆಲಸ ಆಗ್ತಾ ಇದೆ. ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ವೃತಃ ನಮ್ಮ ಮೇಲೆ ಗೂಬೆ ಕೂರಿಸೋ ಕೆಲಸ ಆಗ್ತಾ ಇದೆ ಅನ್ನೋದು ಚಲುವರಾಯಸ್ವಾಮಿ ಅವರು ಮಾತಾಗ್ತಾ ಇದೆ. ಮೊದಲು ಅವ್ರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡು ಬರೋಣ. ನಾವು ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ. ನಿಮ್ಮ ಟಿವಿಲಿ ಬಂದ್ಮೇಲೆ ನೋಡಿರೋದು. ಅವ್ರಿಗೂ ನಮಗೂ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಗೌಡರ ಕುಟುಂಬ ಕರೆಸ್ಲಿ ಅನ್ನುವಂತಹ ಆಗ್ರಹವನ್ನ ಕೂಡ ಚಲುವರಾಯಸ್ವಾಮಿ ಮಾಡಿದ್ರು. ಪೆನ್ಡ್ರೈವ್ ಪ್ರಕರಣದಲ್ಲಿ ನಮಗೂ ನೋವಾಗಿದೆ, ರೆಪ್ಯುಟೇಷನ್ ಇರೋ ಗೌಡರ ಕುಟುಂಬ ಪ್ರಜ್ವಲ್ರನ್ನ ಕರೆಸ್ಲಿ, ಕುಮಾರಸ್ವಾಮಿ ದಿನ ಮಾತಾಡೋದು ಬಿಡ್ಲಿ ಅಂತ ಚಲುವರಾಯಸ್ವಾಮಿ ಅವರು ಇದೇ ವೇಳೆ ಸಲಹೆಯನ್ನ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಮಾನನಷ್ಟ ಮೊಕದ್ದಮೆಯ ಎಚ್ಚರಿಕೆಯನ್ನ ಕೂಡ ದೇವರಾಜೇಗೌಡರಿಗೆ ಕೊಡ್ತಾ ಇದ್ದಾರೆ ಚಲುವರಾಯಸ್ವಾಮಿ ಅವರು. ಒಂದ್ ಕಡೆಗೆ ಮಾನನಷ್ಟ ಮೊಕದ್ದಮೆಯ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಬಾಯಿ ಮುಚ್ಚಿಸೋ ತಂತ್ರಗಾರಿಕೆಗೂ ಕೂಡ ಕಾಂಗ್ರೆಸ್ ನಾಯಕರು ಈಗ ಮುಂದಾಗ್ತಾ ಇದ್ದಾರಾ? ಮಾನನಷ್ಟ ಮೊಕದ್ದಮೆ ಅನ್ನೋ ಮೂಲಕ ಹೆದರಿಸೋ ತಂತ್ರಕ್ಕೂ ಮುಂದಾಗ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ. ನಿಮ್ಮ ಟಿವಿಲಿ ಬಂದ್ಮೇಲೆ ನೋಡಿರೋದು. ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ. ನಾವು ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ. ನಿಮ್ಮ ಟಿವಿಲಿ ಬಂದ್ಮೇಲೆ ನೋಡಿರೋದು. ಅವರು ಈ ಒಂದು ಡೈವರ್ಟ್ ಯಾರೋ ಅವ್ರಿಗೆ ಹಿನ್ನೆಲೆ ಇರ್ತಕ್ಕಂಥ ಇದರಲ್ಲಿ ಯಾರಿದ್ದಾರೆ ಅನ್ನೋದನ್ನು ಇಲಾಖೆ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆ ಹುಡುಕಬೇಕು. ಅವರು ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಏನು ದೇವರಾಜೇಗೌಡರನ್ನ ಉಪಯೋಗಿಸ್ಕೋತಾ ಇದ್ದಾರೋ ಅವರನ್ನು ಯಾರು ಅಂತ ಹೇಳಿ ಇಲ್ಲಿ ಕಂಡುಹಿಡಿಬೇಕಾದ್ದು ಭಾಳ ಮುಖ್ಯವಾಗಿದೆ. ಏನಾದ್ರೂ ಈ ಏನು ರೆಪ್ಯುಟೇಷನ್ ಇರೋ ಕುಟುಂಬ ಅಂತ ಹೇಳಿದ್ರೆ ನಾನು ಹೆಸರು ಹೇಳಲಿಕ್ಕೂ ಹೋಗಲ್ಲ. ಸೊ ಸಾಧ್ಯವಾದರೆ ಅವರಿಗೆ ಈ ರಾಜ್ಯದ ಜನ ಅನೇಕ ಬಾರಿ ಆಶೀರ್ವಾದ ಮಾಡಿದ್ದಾರೆ. ಅವರು ಮಾಡಬೇಕಾಗಿರೋದು ಇಷ್ಟೇ, ಪ್ರಜ್ವಲ್ ರೇವಣ್ಣನ ಕರೆಸಿ ತನಿಖೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಬೋದು. ಅದು ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಅವ್ರನ್ನ ಕರೆಸೋವಂಥ ಪ್ರಯತ್ನವನ್ನು ಮಾಡಬೇಕು. ಇವೆರಡು ಆದಾಗ ಇದಕ್ಕೇನಾದ್ರು ಒಂದು ನ್ಯಾಯ ಸಿಗುತ್ತೆ, ಇದಕ್ಕೇನಾದ್ರು ಒಂದು ಸೂಕ್ತವಾದಂಥ ಅಲ್ಟಿಮೇಟ್ ಉತ್ತರ ಸಿಗುತ್ತೆ. ಒಂದ್ ಕಡೆಗೆ ದೇವರಾಜೇಗೌಡರು ಮಾಡಿದಂತಹ ಆರೋಪವನ್ನ ತಳ್ಳಿ ಹಾಕೋದ್ರ ಜೊತೆಗೆ ಗೌಡರ ಕುಟುಂಬಕ್ಕೂ ಕೂಡ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರು ರೆಪ್ಯುಟೇಷನ್ ಇರೋ ಫ್ಯಾಮಿಲಿ, ಸೊ ಹೀಗಾಗಿ ಪ್ರಜ್ವಲ್ರನ್ನ ದೇವೇಗೌಡರ ಕುಟುಂಬ ಕರೆಸ್ಲಿ ಅನ್ನುವಂತಹ ವಾದವನ್ನ ಕೂಡ ಮುಂದಿಟ್ಟಿದ್ದಾರೆ. ಹಾಗೂ ಕುಮಾರಸ್ವಾಮಿ ದಿನ ಮಾತಾಡೋದನ್ನ ಮೊದಲು ಬಿಡ್ಲಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ರಾಜಕೀಯ ತಿಕ್ಕಾಟಕ್ಕೆ ಮತ್ತೊಂದು ಸುತ್ತಿನಲ್ಲಿ ಕಾರಣ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದರೆ ಇಲ್ಲಿ ತನಕ ಕಾಂಗ್ರೆಸ್ ನಾಯಕರು ಕೇವಲ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನಷ್ಟೇ ಕೊಡ್ತಾ ಇದ್ದಾರೆ. ಯಾರೂ ಕೂಡ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಕೂಡ ಇಟ್ಟಿಲ್ಲ.